ಬಸ್ಗೆ ಬೆಂಕಿ ತಗಲಿದ ಹೇಗೆ? ಈ ಕಾರಣ ಮಾತ್ರ ನಿಗೂಢವಾಗಿದೆ. ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ತಂತೆ. ಆರಂಭದಲ್ಲಿ ವಾಟರ್ ಬಾಟಲ್ನಿಂದ ನೀರನ್ನ ಹಾಕಿ ಬೆಂಕಿ ನಂದಿಸುವಂತಹ ಪ್ರಯತ್ನ ಆಗಿದೆ. ಬಟ್ ಅದು ನೋಡ್ತಾ ಇದ್ದಂತೆ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಕೂಡಲೇ ಪ್ರಯಾಣಿಕರನ್ನ ನಿದ್ರೆಯಿಂದ ಎಬ್ಬಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕ್ಷಣ ಮಾತ್ರದಲ್ಲೇ ಧಗ ಧಗ ಅಂತ ಹೊತ್ತು ಉರಿದಿದೆ ಬಸ್. ಸ್ಲೀಪರ್ ಆಗಿರೋದು ಸಮಸ್ಯೆನೇ ಇದು ನೋಡಿ. ಬೆಂಕಿ ಅವಘಡದ ಬಗ್ಗೆ ಕರ್ನೂಲ್ SP ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ. ಇದೀಗ ಬಸ್ಗೆ ಬೆಂಕಿ ತಗಲಿದ್ದಾದ್ರೂ ಹೇಗೆ? ಓಕೆ, ಒಂದು ಬಸ್ಗೆ ಬೆಂಕಿ ತಗಲಿದ್ ಹೇಗೆ ಅನ್ನುವಂತಹ ಕಾರಣವನ್ನ ಪತ್ತೆ ಹಚ್ಚಬೇಕು. ಎರಡನೇದು ಏನು ಸಮಸ್ಯೆ ಆಗಿದೆ ಅಂದ್ರೆ, ಇದೇ ಬೆಳಗ್ಗೆ ಸಂದರ್ಭದಲ್ಲಿ ಆಗಿದ್ರೆ ಎಲ್ಲರೂ ಇಳಿದು ಓಡ್ ಬರ್ತಾ ಇದ್ರು. ಅಂಡ್ ನಾರ್ಮಲ್ ಬಸ್ಗಳಾಗಿದ್ರು ಕೂಡ ಇಳಿದು ಓಡ್ ಬಂದ್ಬಿಡ್ತಾ ಇದ್ರು ಹೊರಗಡೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗ್ತಾ ಇರಲಿಲ್ಲ. ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ಲೀಪರ್ ಬಸ್. ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 3 ಗಂಟೆ 4 ಗಂಟೆ ಸಮಯ ಅಥವಾ 2 ಗಂಟೆಯಿಂದ 3 ಗಂಟೆ 4 ಗಂಟೆ ಇದೆಯಲ್ಲ, ಇದು ಪೀಕ್ ಅವರ್. ನಿದ್ರೆಯಲ್ಲಿ ತುಂಬಾ ರೆಸ್ಟ್ ಮೂಡಲ್ಲಿ ಇರ್ತಾರೆ. ಸಾಮಾನ್ಯ ಎಂಥವ್ರಿಗೂ ಕೂಡ ನಿದ್ರೆ ಆ ಕ್ಷಣದಲ್ಲಿ ಎಳೆದು ಬಿಡುತ್ತೆ. ಎಲ್ಲರೂ ಕೂಡ ಇನ್ನೊಂದು ಸ್ಲೀಪರ್ ಬಸ್ ಅಂದ್ರೆ ಆರಾಮಾಗಿ ಮಲಗಿರ್ತಾರೆ. ಪಿಲ್ಲೋ ಗಿಲ್ಲೋ ಬೆಡ್ಶೀಟ್ ಎಲ್ಲವೂ ಅಲ್ಲಿ ಸಪ್ಲೈ ಮಾಡಿರ್ತಾರೆ. ಅವ್ರಗಳಿಗೆ ಎಷ್ಟೇ ಕೂಗಿದ್ರು ಎಚ್ಚರ ಆಗ್ಲಿಕ್ಕೆ ಆಗಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಲೀಪರ್ ಬಸ್ ಸಾಮಾನ್ಯವಾಗಿ ಬರೀ ಕೆಳಗಡೆ ಮಾತ್ರ ಇರಲ್ಲ, ಫಸ್ಟ್ ಫ್ಲೋರ್ ಅಂತ ಕೂಡ ಇರುತ್ತೆ. ಅಲ್ಲಿಂದ ವಯಸ್ಸಾಗಿರೋರು ಏನಾದ್ರು ಇದ್ರೆ ಅಲ್ಲಿಂದ ಇಳಿದು ಹೊರಗೆ ಬರೋ ಅಷ್ಟೊತ್ತಿಗೆ ಈ ಕರ್ಟನ್ಗಳೆಲ್ಲ ಇರುತ್ತೆ. ಸ್ಲೀಪರ್ ಬಸ್ಗಳಲ್ಲಿ ನೀವು ಹೋಗಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಈ ಕರ್ಟನ್ಗಳು ಒಂದು ಚೂರು ಬೆಂಕಿ ಬಿದ್ದರೆ ಸಾಕು, ಈ ನೈಲಾನ್ ಬಟ್ಟೆ ಅವು ಸಾಮಾನ್ಯವಾಗಿ, ಅದು ವಿಪರೀತ ಬೆಂಕಿ ಆವರಿಸ್ಕೊಳ್ಳೋಕೆ ಕಾರಣ ಆಗುತ್ತೆ. ಇವೆಲ್ಲವೂ ಕಾರಣ. ಅದರ ಪರಿಣಾಮ ಏನಾಗಿದೆ? ಬಸ್ ಸುಟ್ಟು ಕರಕಲಾಗಿದೆ. ಬಸ್ನೊಳಗಿದ್ದಂತಹ ಸುಮಾರು 18 ರಿಂದ 20 ಮಂದಿ ಸಜೀವ ದಹನ, ಸುಟ್ಟು ಕರಕಲಾಗಿದ್ದಾರೆ. ದೊಡ್ಡ ಆಘಾತ ಇದು. ಬೆಳಬೆಳಗ್ಗೆ ಇಂಥ ಕೆಟ್ಟ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನೋಡಿ. ಇದು ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರು ಕಡೆಗೆ ಹೊರಟಂತಹ ಬಸ್. ಹಬ್ಬ ಗಿಬ್ಬ ಇತ್ತಲ್ವಾ, ಹಬ್ಬ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಹೊರಟಿದ್ದಾರೆ ಎಷ್ಟೋ ಜನ. ಆ ಸಂದರ್ಭದಲ್ಲಿ ಇಂಥ ದುರ್ಘಟನೆ. ಈಗ ಅವ್ರು ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚೋದು ಬಹಳ ಸುಲಭ. ಯಾಕಂತ ಹೇಳಿದ್ರೆ ಈ ಬಸ್ಗಳಿಗೆ ಸಾಮಾನ್ಯ ಈಗ ನಾವು ಟಿಕೆಟ್ಗೆ ಅಲ್ಲೇ ದುಡ್ಡು ಕೊಟ್ಟು ತಗೊಳ್ತೀವಲ್ಲ, ಹಂಗಿರಲ್ಲ. ಪ್ರೀ ಬುಕ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಮಾಹಿತಿಗಳೆಲ್ಲ ಸಿಕ್ಬಿಡುತ್ತೆ, ಯಾವ ಊರಿನವರು ಏನು ಎತ್ತಂತ. ಆಧಾರ್ ಪ್ರೂಫ್ ಎಲ್ಲ ಕೊಡಬೇಕಾಗುತ್ತೆ ನಾವು. ಹಬ್ಬಕ್ಕೆಲ್ಲ ಹೋಗಿದ್ರು, ಸಾಲು ರಜೆ ಇತ್ತು, ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಂಥ ದುರಂತ ಸಂಭವಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರ್ಯಾರಿದ್ರು, ಎಷ್ಟು ಜನ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಜಕ್ಕೂ ಕುಟುಂಬಸ್ಥರಿಗೆ ದೊಡ್ಡ ಆಘಾತ ಇದು. ಬಟ್ ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಳ್ಳೋಕೆ ಕಾರಣ ಏನು? ಬಸ್ಗೆ ಬೆಂಕಿ ತಗಲಿದ್ದಾದ್ರೂ ಹೇಗೆ ಅನ್ನೋದು ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಸ್ಥಳದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಈಗ. ಬಟ್ ದುರಂತ ಬೆಂಗಳೂರಿನವ್ರು ಯಾರಾದರೂ ಇದ್ರಾ, ನಮ್ಮೂರಿನವ್ರು ಯಾರಾದರೂ ಇದ್ರಾ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿದೆ. ಗೊತ್ತಾಗ್ತಾ ಇದ್ದಂತೆ ಆ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಾವು ಮಾಡ್ತೀವಿ.